ಕರ್ನಾಟಕದ ಕಾವೇರಿ ನೀರು ತಮಿಳುನಾಡಿಗೆ ನೀರನ್ನು ಕೊಡಬಾರದು. ನಮ್ಮ ನೀರು ನಮ್ಮ ಹಕ್ಕು. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಮೊದಲಿನಿಂದಲೂ ಅನ್ಯಾಯ ಆಗ್ತಾ ಇದೆ ಎಂದು ರೈತ ಮುಖಂಡ ಎಚ್.ಆರ್. ಬಸವರಾಜಪ್ಪ ದೂರಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಎಚ್.ಆರ್. ಬಸವರಾಜಪ್ಪನವರ ನೇತೃತ್ವದಲ್ಲಿ ಇಂದು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸದಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮುಂದುವರಿತಾ ಇದೆ. ಸಂಕಷ್ಟ ಸೂತ್ರವನ್ನ ಮಾಡದೆ ಕೇಂದ್ರ ಸರ್ಕಾರ ನ್ಯಾಯಮಂಡಳಿಯ ಆದೇಶವನ್ನು ಪರಿಪಾಲನೆ ಮಾಡಿ ಅಂತ ಹೇಳಿ ಕಾವೇರಿ ನೀರು ತಮಿಳುನಾಡಿಗೆ ಕೊಡತಕ್ಕದ್ದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದರು. ಇನ್ನು ನಾವು ಕರ್ನಾಟಕದ ರೈತರು ಕರ್ನಾಟಕ ಸರ್ಕಾರ ಕುಡಿಯೋ ನೀರಿಗೆ ನೀರನ್ನು ಕೇಳ್ತಾ ಇದ್ದೀವಿ. ಈಗ ತಮಿಳುನಾಡಿನಲ್ಲಿ 3 ಬೆಳೆ ಬೆಳೀತಾರೆ. ಬೆಳೆ ಬೆಳೆಯೋಕೆ ನೀರು ಕೇಳ್ತಿದ್ದಾರೆ ಅಂತ ಹೇಳಿದರು. ಬರಗಾಲದ ಸಂದರ್ಭದಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ. ಆದ್ದರಿಂದ ಮೊದಲು ಕುಡಿಯೋ ನೀರಿಗೋಸ್ಕರ ಸಂಗ್ರಹಣೆ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಎಂದು ಆಗ್ರಹಿಸಿದರು. ಇನ್ನು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟರೆ ರಾಜ್ಯಾದ್ಯಂತ ಬಹಳ ಉಗ್ರವಾದಂತಹ ಪ್ರತಿಭಟನೆ ಆಗ್ತದೆ. ಇದನ್ನು ಕರ್ನಾಟಕ ಸರ್ಕಾರ ಎಚ್ಚರಿಕೆಯಿಂದ ನಿರ್ವಹಿಸಬೇಕೆಂದು ಎಚ್ಚರಿಕೆ ನೀಡಿದರು. ನೋಡಿ, ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಮೊದಲಿನಿಂದಲೂ ಅನ್ಯಾಯ ಆಗ್ತಾ ಇದೆ. ಈಗಲೂ ಕೂಡ ಅನ್ಯಾಯ ಮುಂದುವರಿತಾ ಇದೆ. ಸಂಕಷ್ಟ ಸೂತ್ರವನ್ನು ಮಾಡದೆ ಕೇಂದ್ರ ಸರ್ಕಾರ ಸಂಕಷ್ಟ ಸೂತ್ರವನ್ನು ಮಾಡದೆ ನಾವು ಏನು ನ್ಯಾಯಮಂಡಳಿಯ ಆದೇಶವನ್ನು ಪರಿಪಾಲನೆ ಮಾಡಿ ಅಂಥೇಳಿ ಕಾವೇರಿಗೆ ನೀರು ಕೊಡ್ತಕ್ಕಂಥದ್ದು ಅವೈಜ್ಞಾನಿಕ. ಈಗಲೂ ಕೂಡ ಮೊನ್ನೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ನೀರು ನಿರ್ವಹಣಾ ಮಂಡಳಿ ಮತ್ತು ಇದು ತೀರ್ಮಾನ ಮಾಡಿರ್ತಕ್ಕಂಥದ್ದು 12,000 ಕ್ಯೂಸೆಕ್ಸ್ 15 ದಿನ ನೀರು ಬಿಡಬೇಕು ಅಂತಕ್ಕಂಥದ್ದು ಅವೈಜ್ಞಾನಿಕ. ನಾವು ಕರ್ನಾಟಕದ ರೈತರು ಕರ್ನಾಟಕ ಸರ್ಕಾರ ಕುಡಿಯೋ ನೀರಿಗೆ ನೀರನ್ನು ಕೇಳ್ತಾ ಇದ್ದೀವಿ. ಈಗ ತಮಿಳುನಾಡಿನಲ್ಲಿ 3 ಬೆಳೆ ಬೆಳೀತಾರೆ. ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇವತ್ತು ಎಲ್ನಿರೋ ಸಂದರ್ಭದಲ್ಲಿ, ಬರಗಾಲ ಸಂದರ್ಭದಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ. ಆದ್ದರಿಂದ ಮೊದಲು ಕುಡಿಯೋ ನೀರಿಗೋಸ್ಕರ ಯಾವುದೇ ಕಾರಣಕ್ಕೂ ಸಂಗ್ರಹಣೆ ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು. ಬಿಟ್ಟಿದ್ದೇ ಆದರೆ ರಾಜ್ಯಾದ್ಯಂತ ಭಾಳ ಉಗ್ರವಾದಂಥ ಪ್ರತಿಭಟನೆ ಆಗ್ತದೆ. ಇದನ್ನು ಕರ್ನಾಟಕ ಸರ್ಕಾರ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಅಂತಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದೆ.